ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಚೆನ್ನಮ್ಮ ಉಪನಗರ ಬೈಲಹೊಂಗಲ. ಶ್ರೀ ದಾನಮ್ಮ ದೇವಿಯ ದೇವಸ್ಥಾನದ 16ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ಶುಕ್ರವಾರ ದಿನಾಂಕ 25/4/2025 ಬುಧವಾರ 7/5/2025 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶುಕ್ರವಾರ ದಿನಾಂಕ 25/4/2025 ದಾನಮ್ಮ ದೇವಿಗೆ ರುದ್ರಾಭಿಷೇಕ, ಕುಂಕುಮಾರ್ಚನೆ, ಷಟಸ್ಥಳ ಧ್ವಜಾರೋಹಣ ಶ್ರೀ ಷಟಸ್ಥಳ ಬ್ರಹ್ಮ ಜಡಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೊಡವಾಡ ಇವರಿಂದ ನೆರವೇರುವುದು. ಅದೇ ರೀತಿಯಾಗಿ ಶನಿವಾರ ದಿನಾಂಕ 26/4/2025 ಮಂಗಳವಾರ 6/5/2025 ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಪ್ರತಿದಿನ ಸಾಯಂಕಾಲ 6:30ರಿಂದ 8:30 ನೆರವೇರುವುದು. ಪ್ರವಚನಕಾರರಾದ ಪರಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳು, ಶ್ರೀ ಗುರು ಮಹಾದೇವ ಆಶ್ರಮ ಕಪ್ಪರಟ್ಟಿ ಗೋಕಾಕ, ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು 3000 ಮಠ ಬೈಲಹೊಂಗಲ, ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಸೋಮಶೇಖರ ಮಠ ಮುನವಳ್ಳಿ, ಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರು ಮಡಿವಾಳೇಶ್ವರ ಮಠ ಬೈಲಹೊಂಗಲ ಪೂಜ್ಯನೀಯರ ನೇತೃತ್ವದಲ್ಲಿ ಈ ಒಂದು ಆಧ್ಯಾತ್ಮಿಕ ಪ್ರವಚನದ ಉದ್ಘಾಟನೆಯ ಕಾರ್ಯಕ್ರಮ ನೆರವೇರುವುದು. ಅದೇ ರೀತಿಯಾಗಿ ಪ್ರತಿದಿನ ಅಂದರೆ 27/4/2025 7/5/2025 ಪ್ರತಿದಿನ ಆಧ್ಯಾತ್ಮಿಕ ಪ್ರವಚನದೊಂದಿಗೆ ದಾನಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುವುದು. ತಾಯಿಗೆ ಸೀಮಂತ ಕಾರ್ಯಕ್ರಮ, ಉಡಿ ತುಂಬುವ ಕಾರ್ಯಕ್ರಮ, ಮಹಿಳೆಯರಿಗೆ ಉಡಿ ತುಂಬುವುದು ಅಷ್ಟೇ ಅಲ್ಲದೆ ಶ್ರೀ ದಾನಮ್ಮ ದೇವಿಯ ಜನನ ತೊಟ್ಟಿಲಲ್ಲಿ ಹಾಕುವ ಕಾರ್ಯಕ್ರಮ ಹಾಗೂ ಜಂಗಮ ದಂಪತಿಗಳ ಪಾದ ಪೂಜಾ ಕಾರ್ಯಕ್ರಮ, ಆಧ್ಯಾತ್ಮಿಕ ಪ್ರವಚನದೊಂದಿಗೆ ಶ್ರೀ ದಾನಮ್ಮ ದೇವಿಯ ಬಷ್ಟಗಿ ಕಾರ್ಯಕ್ರಮ, ಕಂಕಣ ಕಟ್ಟಿಸಿಕೊಳ್ಳುವ ಕಾರ್ಯಕ್ರಮ ಹಾಗೂ ದಾನಮ್ಮ ದೇವಿಗೆ ಮಾಂಗಲ್ಯ ಧಾರಣ, ಅಕ್ಷತಾರೋಪಣ ಸೇರಿದಂತೆ ದಿನಾಂಕ 5/5/2025 ಮುಂಜಾನೆ 9:30 ಗಂಟೆಗೆ ತೇರಿನ ಕಳಸದ ಪೂಜೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ. ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳು ಮನ್ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಶಿವಾನಂದ ಗುರೂಜಿ, ಮಾತೃ ಶ್ರೀ ಶಿವಯೋಗಿನಿ ದೇವಿ, ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು, ಶ್ರೀ ಪರಮ ಪೂಜ್ಯ ಸದಾಶಿವಾನಂದ ಮಹಾಸ್ವಾಮಿಗಳು, ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೇರಿದಂತೆ ದಾನಮ್ಮ ದೇವಿಯ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಕುಮಾರ್ ವಕ್ಕುನ್ಮಠವರ ನೇತೃತ್ವದಲ್ಲಿ ಹಾಗೂ ದಾನಮ್ಮ ದೇವಿಯ ದೇವಸ್ಥಾನದ ಸದಸ್ಯರು, ಸರ್ವ ಭಕ್ತ ವೃಂದದವರೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರುವುದು. ಕಾರಣ ಎಲ್ಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ತಾಯಿ ದಾನೇಶ್ವರಿಯ 16ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಪ್ರಯುಕ್ತವಾಗಿ ನಾಳೆ ದಿವಸ ವಿಶೇಷವಾಗಿ ದಿನಾಂಕ 25/4/2025 ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ದಾನಮ್ಮ ದೇವಿಗೆ ರುದ್ರಾಭಿಷೇಕ ಮತ್ತು ಕುಂಕುಮಾರ್ಚನೆಯನ್ನು ನೆರವೇರಿಸುವುದರ ಜೊತೆಗೆ 9:05 ಸಲ್ಲುವ ಮಿಥುನ ಲಗ್ನದಲ್ಲಿ ಷಟಸ್ಥಲ ಧ್ವಜಾರೋಹಣವನ್ನು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಟಸ್ಥಲ ಬ್ರಹ್ಮ ಜಡಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೊಡ್ಡವಾಡಿವರಿಂದ ಷಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ನಾಳೆ ಪ್ರಾರಂಭ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಶನಿವಾರದಿಂದ ಅಂದರೆ 26/4/2025 ಶನಿವಾರದಿಂದ ವಿಶೇಷವಾಗಿರುವಂತಹ ಆಧ್ಯಾತ್ಮಿಕ ಪ್ರವಚನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಪ್ರವಚನಕಾರರಾಗಿ ಪರಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳು, ಶ್ರೀ ಗುರುದೇವ ಮಹಾದೇವ ಆಶ್ರಮ ಕಪ್ಪರಟ್ಟಿ ಗೋಕಾಕ್ ಇವರಿಂದ ಪ್ರವಚನ ನುಡಿಗಳು. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ನೇತೃತ್ವವನ್ನು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು 3000 ಮಠ ಬೈಲಹೊಂಗಲ ಇವರು ನೆರವೇರಿಸ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ಜನ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಮೋದ್ ಕುಮಾರ್ ಗಮ್ ಒಕ್ಕುನ್ಮಠವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು. ಹೀಗೆ
11 ದಿನಗಳ ಪರ್ಯಂತರವಾಗಿ ಈ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು, ಅಂದರೆ ಆಧ್ಯಾತ್ಮಿಕ ಪ್ರವಚನವನ್ನು ಮಾಡ್ತಕ್ಕಂಥದ್ದು. ಈ ಸಾರಿ ದಿನಾಂಕ 28/4/2025 ಸಾಯಂಕಾಲ ದಾನಮ್ಮ ದೇವಿಯ ಭಕ್ತಿಗೀತೆಗಳ ಧ್ವನಿ ಸುರುಳಿ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು. ಈ ಭಕ್ತಿಗೀತೆಗಳ ಸಾಹಿತ್ಯ ಮತ್ತು ಗಾಯನವನ್ನು ನಾನೇ ರಚನೆಯನ್ನು ಮಾಡಿ ನಾನೇ ಹಾಡಿರ್ತಕ್ಕಂಥದ್ದು. ಹಾಗೆ ಪ್ರತಿನಿತ್ಯಲೂ ಕೂಡ ತಾಯಿ ದಾನಮ್ಮ ದೇವಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳು, ದಾನಮ್ಮ ದೇವಿಯ ಜನನ, ದಾನಮ್ಮ ದೇವಿಯನ್ನು ತೊಟ್ಲಲ್ಲಿ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು, ಅದೇ ರೀತಿ ದಾನಮ್ಮ ದೇವಿಯ ಮುಂದುಗಡೆ ಹಂಗೆ ಬಸ್ತಿಗೆ ಕಾರ್ಯಕ್ರಮ, ವಿವಾಹ ಕಲ್ಯಾಣ ಮಹೋತ್ಸವ, ಪ್ರತಿನಿತ್ಯಲೂ ಕೂಡ ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊತ ಹೋಗ್ತಕ್ಕಂಥದ್ದು. ಆನಂತರ ಮುಂದೆ 5ನೇ ತಾರೀಕು 5/5/2025 ದೈವದ ವತಿಯಿಂದ ಉಡಿ ತುಂಬತಕ್ಕಂಥದ್ದು. ಆನಂತರ ಮಹಾರಥೋತ್ಸವದ ಕಳಸಾರೋಹಣವನ್ನು ಮಾಡ್ತಕ್ಕಂಥದ್ದು. 6ನೇ ತಾರೀಕು 6/5/2025 ಆಧ್ಯಾತ್ಮಿಕ ಪ್ರವಚನಕ್ಕೆ ಮಹಾಮಂಗಲವನ್ನು ಮಾಡತಕ್ಕಂಥದ್ದು. ಇನ್ನು ಕೊನೆಯ ದಿನವಾಗಿರ್ತಕ್ಕಂತಹ 7/5/2025 ದಾನಮ್ಮ ದೇವಿಗೆ ಬೆಳಗ್ಗೆ 8 ಗಂಟೆಗೆ ಮಹಾಪೂಜೆ, 11 ಗಂಟೆಯ ನಂತರ ಮಹಾಪ್ರಸಾದ, ಸಾಯಂಕಾಲ 5 ಗಂಟೆಯ ನಂತರ ಮಹಾರಥೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಾಯಿ ದಾನೇಶ್ವರಿಯ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸ್ಥಳದ ಆದಿಶಕ್ತಿಯಾದಂಥ ಶ್ರೀ ದಾನಮ್ಮ ತಾಯಿಯವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ದಾನಮ್ಮ ತಾಯಿಯವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇದು 16ನೇ ವರ್ಷದ ವಾರ್ಷಿಕೋತ್ಸವ. ಶನಿವಾರ ದಿನಾಂಕ 26/4/2025 ಮಂಗಳವಾರ ದಿನಾಂಕ 6/5/2025 ಪ್ರತಿದಿನ ಸಾಯಂಕಾಲ 6:30ರಿಂದ 8:30 ಪ್ರವಚನವನ್ನು ಬಸವರಾಜ್ ಗುರೂಜಿಯವರು ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ದಾನಮ್ಮ ತಾಯಿ ಎಲ್ಲ ಸಕಲ ಕಾರ್ಯಗಳು ನಡೀತವೆ. ದಿನಾಂಕ 6/5/2025 ಮಹಾಮಂಗಲವಿರ್ತದೆ. ಅದೇ ರೀತಿ ದಿನಾಂಕ 7/5/2025 ಬೆಳಗ್ಗೆ ಮಹಾಪೂಜೆ ಮತ್ತು ಸಾಯಂಕಾಲ ಮಹಾರಥೋತ್ಸವ ಇರ್ತದೆ. ಈ ದಾನಮ್ಮನ ವಿಶೇಷತೆ ಏನಂದರೆ ಮಹಾಪ್ರಸಾದ. ಈ ಮಹಾಪ್ರಸಾದವು ದಿನಾಂಕ 7/5/2025 ನಡೀತದೆ. ಸುಮಾರು 20ರಿಂದ 25 ಸಾವಿರ ಜನ ಅಲ್ಲಿ ಮಹಾಪ್ರಸಾದಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ದಾನಮ್ಮನ ತಾಯಿಯವರಿಗೆ ಕೃಪಾ ಕಟಾಕ್ಷ ಇರ್ತಾರೆ. ಆದ ಕಾರಣ ಸಕಲ ಭಕ್ತಾದಿಗಳು ತನು ಮನ ಧನದಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಜಾತ್ರೆಯ ಶೋಭೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಗೊಳಿಸಬೇಕಲ್ಲಿ ಸದಾ ಎಲ್ಲ ಭಕ್ತರಲ್ಲಿ ನಮ್ರ ವಿನಂತಿಗಳು.